ಫೋನ್ ಪೇ ಮಾಡಿದ್ದೀನಿ ನೋಡೋಣ. ಸರಿ ಅಣ್ಣ. ಅಣ್ಣ ತಗೊಳ್ರಣ್ಣ ಈ ದುಡ್ಡು. ಏನಣ್ಣ ಇದು? ನಾನು ಬೆಳಿಗ್ಗೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋದೆಲ್ಲ ನಿಮ್ ಅಂಗಡಿ ಮುಂದೆನೆ ಸಿಕ್ತು. ಹೌದಾ? ಈ ದುಡ್ಡು ನಿಮ್ಮ ಹತ್ರ ಇತ್ತಾ? ಅಯ್ಯೋ, ನಾನು ಹುಡುಗನ ಕೆಲ್ಸದಿಂದ ತೆಗೆದು ಕಳಿಸ್ಬಿಟ್ಟಲ್ಲ ಅಣ್ಣ. ಹೌದಾ? ಹುಡುಗ ನಾನು ಈ ದುಡ್ಡು ತಗೊಂಡೋಗಿ ಬ್ಯಾಂಕ್ ನಲ್ಲಿ ಹಾಕಿ ಬಾ ಅಂತ ಅಂದೆ. ಹುಡುಗ ದುಡ್ಡು ಬೀಳ್ಸ್ಕೊಂಡ್ ಬಂದ್ಬಿಟ್ಟಣ ಅಂತ ಅಂದ. ದುಡ್ಡು ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ದಾನ ಅಂತ ಹೇಳಿ ಹುಡುಗ ಕೆಲ್ಸದಿಂದ ತೆಗೆದಾಕ್ಬಿಟ್ಟ ಅಣ್ಣ. ಅಣ್ಣ ನಾನ್ ಮಾಡಿರೋ ತಪ್ಪಿಗೆ ಆ ಹುಡುಗಿಗೆ ಯಾಕಣ್ಣ ಶಿಕ್ಷೆ ಕೊಡ್ತೀರಾ? ನೀವು ನಿಯತ್ತಾಗಿಂದ ಈ ದುಡ್ಡು ತಗೊಂಬಂದ್ ಕೊಟ್ರಿ. ಈ ಅರ್ಧ ದುಡ್ಡು ತಗೊಂಡು ನೀವ್ ಇಟ್ಕೊಳ್ಳಿ ಅಣ್ಣ. ಅಣ್ಣ ಆ ದುಡ್ಡೇನು ನನಗೆ ಬೇಡ. ಪಾಪ ಆ ಹುಡುಗ ಕೆಲ್ಸದಿಂದ ತೆಗ್ದಾಕಿದ್ರಲ್ಲ, ಅವ್ನ್ಗೆ ಆ ದುಡ್ಡು ಕೊಟ್ಟು ರಿಟರ್ನ್ ಆ ಹುಡುಗನ ಕೆಲ್ಸದಲ್ಲಿ ಜಾಯಿನ್ ಮಾಡ್ಕೊಳ್ಳಿ ಅಣ್ಣ. ಸರಿ ಅಣ್ಣ. ನಾವು ಮಾಡೋ ಸ್ವಾರ್ಥದ ಸಣ್ಣ ತಪ್ಪು ಬೇರೆಯವ್ರ ಜೀವನದ ದೊಡ್ಡ ಕನಸನ್ನೇ ಮುರಿಯುತ್ತೆ.